ಗ್ರಾಮ ಪಂಚಾಯತ್ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷ ವಹಿಸಿದ ಮಾನ್ಯ ವಲಯಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಲಯ ಅವರಿಗೆ ನಾನು ತಮ್ಮೆಲ್ಲರ ಗ್ರಾಮ ಪಂಚಾಯತ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸಭೆಗೆ ಬಂದಂತ ಗೌರವದ ಅಧ್ಯಕ್ಷರಾದ ಅಭಿಷೇಕರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸಭೆಗೆ ಉಪಸ್ಥಿತ ಗೌರವದ ಉಪಾಧ್ಯಕ್ಷರಾದ ಸಮಿತಿ ಆಯ್ತವರು ಬರಬೇಕಾಗಿದ್ದವರು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಗ್ರಾಮ ಸಭೆಗೆ ಉಪಸ್ಥಿತ ಗೌರವದ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಸಭೆಗೆ ಅನೇಕ ಬಂದ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನರೇಗಾ ದರ್ಶನ್ ಸರ್ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ NRLM ಇಂದ ಬಂದಂತ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಒಂದು ಸಭೆಗೆ ಆಗಮಿಸಿದ ನರೇಗಾ ಕೂಲಿಕಾರರು ಹಾಗೂ ಗ್ರಾಮ ಪಂಚಾಯತ್ ಕೂಡ ಸ್ವಾಗತ ಬಯಸಿ ಇವತ್ತಿನ ಸಭೆಯನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಸಭೆಯ ಅಜೆಂಡಾ ಹಿಂದಿನ ಸಭೆ ನಡಾವಳಿ ಅನುಕೂಲ ವರದಿ ಓದಿರುವುದು ಒಂದು, ಎರಡು ಸಮಾಜಕ್ಕೆ ಪ್ರತಿಯೊಂದು ಹಣ ಸಭೆಯ ಅನುಕೂಲ ವರದಿ, ಮೂರನೇದು ನರೇಗಾ ಯೋಜನೆಯ 2024-25 ಸಾಲಿನ ಯೋಜನೆ ಕಾಮಗಾರಿ ಕುರಿತು, ಎರಡನೇದು ಗ್ರಾಮ ಪಂಚಾಯತ್ 15ನೇ ಹಣಕಾಸು, ಪಂಚಾಯತ್ 15ನೇ ಹಣಕಾಸು ಮತ್ತು ರಾಜ್ಯ ಹಣಕಾಸು, ಜಿಲ್ಲಾ ಪಂಚಾಯತ್ ಹಣಕಾಸು ಯೋಜನೆಯ ಕಾಮಗಾರಿ ಕುರಿತು, ಐದನೇದು ಸಭೆಯಲ್ಲಿ ಮೇಲಿನ ಯೋಜನೆಗೆ ಸಂಬಂಧಿಸಿದ ವಿಷಯಗಳು, ಅಧ್ಯಕ್ಷರ ಅನುಮತಿಗಳು ಇತ್ಯಾದಿ ವಿಷಯಗಳು. मुखर बसा मुखर ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳನ್ನು ಮಾಡಿಕೊಳ್ಳಲು ಅವಕಾಶವಿದೆ. ಸೌಲಭ್ಯ ಪಡೆಯುವವರು ಕಡ್ಡಾಯವಾಗಿ ಉದ್ಯೋಗ ಚೀಟಿ ಮಾಡಿಕೊಳ್ಳಬೇಕು. ಈ ವರ್ಷ ಒಂದು ದಿನದ ಕೂಲಿ 170 ರೂಪಾಯಿ ಆಗಿರುತ್ತದೆ. ಗುರಿ ಉದ್ದೇಶಗಳು: ಒಂದು ಗ್ರಾಮದಲ್ಲಿ ದೀರ್ಘಕಾಲ ಬಾಳಿಕೆ ಬರುವ ಆಸ್ತಿಗಳ ನಿರ್ಮಾಣ ಮಾಡುವುದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಫಲಾನುಭವಿಗಳಿಗೆ ಮತ್ತು ಸಮುದಾಯದವರನ್ನು ಪಾಲ್ಗೊಳಿಸುವುದು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು, ಯೋಜನೆಯ ಸಮರ್ಪಕ ಅನುಷ್ಠಾನ. ಎಲ್ಲರಿಗೂ ನಮಸ್ಕಾರ. ಮುಂದಿನ ದಿವಸ ನರೇಗಾ ಯೋಜನೆ, 15ನೇ ಹಣಕಾಸು ಯೋಜನೆ, ಅದರ ಜೊತೆಯಲ್ಲಿ ತಾಲೂಕಾ ಪಂಚಾಯತಿ ರಾಜ್ಯ ಹಣಕಾಸು ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಸಂಬಂಧಪಟ್ಟಂತೆ 4 ಯೋಜನೆಗಳ ಮಾಹಿತಿಯನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡೋಣ. ನಿಮಗೆ ಗೊತ್ತಿರುವ ಹಾಗೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಪಂಚಾಯತ್ ಹಂತದಲ್ಲಿ ಉದ್ಯೋಗ ಚೀಟಿಯನ್ನು ಮಾಡಿಕೊಂಡು ಕೆಲಸದ ವೇದಿಕೆಯನ್ನು ಸಲ್ಲಿಸಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದು. ಈ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ. ಇನ್ನು ಎರಡನೇದಾಗಿ 15ನೇ ಹಣಕಾಸು ಯೋಜನೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಮತ್ತು ಭೌಗೋಳಿಕ ಆಧಾರದ ಹಿನ್ನೆಲೆಯಲ್ಲಿ ಹಣ ಬಿಡುಗಡೆ ಆಗ್ತದೆ. ಅದನ್ನು ಗ್ರಾಮ ಪಂಚಾಯತಿ ಕ್ರಿಯಾಯೋಜನೆ ಮಾಡಿ ಕಾಮಗಾರಿಗಳನ್ನು ಮಾಡಿಕೊಳ್ಳುವುದು. ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ತರಬೇತಿಗಳನ್ನು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಳನ್ನು ಮಾಡಿರ್ತಾರೆ. ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೂ ಕೂಡ ಪ್ರತ್ಯೇಕವಾಗಿ ತರಬೇತಿಗಳನ್ನು ಮಾಡಿರ್ತಾರೆ. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಬಟ್ ಜನಗಳಿಗೆ ಮಾಹಿತಿ ಸಿಗಬೇಕು ಅಂತಂದರೆ ಎರಡೇ ಅವಕಾಶ, ಒಂದು ಗ್ರಾಮ ಸಭೆ, ಮತ್ತೊಂದು ವಾರ್ಡ್ ಸಭೆ. ಬಟ್ ವಾರ್ಡ್ಗಳಲ್ಲಿ ನಡೆದಂಥ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ನಿಮಗೆ ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಕ್ರಿಯಾಯೋಜನೆಯನ್ನು ತಯಾರು ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮ
ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಅವ್ರಿಗೆ ಮೊದಲು ತರಬೇತಿ ಆಗಿತ್ತು. ಇನ್ನು ತಾಲೂಕಾ ಪಂಚಾಯತಿ ಸಂಬಂಧಪಟ್ಟಂತೆ ಕಾಮಗಾರಿಗಳು ತಾಲೂಕಾ ಅಂತ ಕ್ರಿಯಾ ಯೋಜನೆಯನ್ನು ಮಾಡಿ ಅದು ಗ್ರಾಮ ಪಂಚಾಯತಿ ಅಂತೇಳಿ ಅನುಷ್ಠಾನ ಆಗ್ತದೆ. ಸೊ ಇಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಉದ್ಯೋಗ ಚೀಟಿ ಮಾಡ್ಕೊಳ್ಬೇಕು, ಬೇಡಿಕೆಯನ್ನು ಸಲ್ಲಿಸಬೇಕು, ಕೆಲಸವನ್ನು ಮಾಡೋದು. 15ನೇ ಹಣಕಾಸು ಮತ್ತು ತಾಲೂಕಾ ಪಂಚಾಯಿತಿಯ ಅನಿರ್ವಂತ ಅನುದಾನಕ್ಕೆ ಸಂಬಂಧಪಟ್ಟಂತೆ ಏನು ಹಣ ಬಿಡುಗಡೆ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರನ್ನ ಗೊತ್ತು ಮಾಡಿ ಗುತ್ತಿಗೆ ಮುಖೇನವಾಗಿ ಕೆಲಸವನ್ನು ಮಾಡುವಂಥದ್ದು. ಸೊ ಈ 4 ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಗ್ರಾಮ ಸಭೆಯನ್ನು ಇಲ್ಲಿ ಹಂಪೋಣ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಲಾಗಿದೆ. ಸೊ ಇಲ್ಲಿ ನಮ್ಮ ಪಾತ್ರ ಸಾಮಾಜಿಕ ಪರಿಶೋಧನೆ ಅಂತಂದರೆ ಕಳೆದ 1 ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಮಾಡಿದ್ದಾರೆ, ಆ ಕಾಮಗಾರಿಗಳು ಯಾವ ರೀತಿಯಲ್ಲಿ ಆಗಿದ್ದಾವೆ, ಕಾಮಗಾರಿ ಸ್ಥಳ ಭೇಟಿಯನ್ನು ಮಾಡಿ, ಕೂಲಿ ಕಾರ್ಮಿಕರನ್ನ ಭೇಟಿಯನ್ನು ಮಾಡಿ, ಕಾಮಗಾರಿ 15ನೇ ಹಣಕಾಸು ಇರ್ಬೋದು ತಾಲೂಕಾ ಪಂಚಾಯಿತಿ ಕಾಮಗಾರಿ ಸ್ಥಳ ಭೇಟಿಯನ್ನು ಮಾಡಿ ಆ ನಂತರದಲ್ಲಿ ಕೊನೆಯ ದಿವಸ ಗ್ರಾಮ ಸಭೆಯನ್ನು ಮಾಡುವಂಥದ್ದು. ಇವರು ಬಾಯ್ರು ಅಟೆಂಡೆನ್ಸ್ ಆಮೇಲೆ ತಗೊಳ್ಳಿ ಕೊಟ್ಟು. ಸೊ ಹಾಗಾಗಿ ಕೊನೆಯ ದಿವಸ ಸಭೆಯನ್ನು ಮಾಡೋಣ. ಈ ಸಭೆಯಲ್ಲಿ ಇದು ಸಾಮಾಜಿಕ ಪರಿಶೋಧನಾ ಸಭೆ. ಸಾಮಾಜಿಕ ಪರಿಶೋಧನೆ ನಿಯಮ 2011 ಪ್ರಕಾರ ಏನು ವಾಸ್ತವಿಕ ಅಂಶಗಳಿದ್ದಾವೆ ಅದನ್ನು ಕಂಡುಕೊಂಡಿರುವಂಥ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಅಥವಾ ತಪ್ಪುಗಳನ್ನು ಹುಡುಕುವಂಥದ್ದಲ್ಲ. ಇದರ ಮುಖ್ಯ ಉದ್ದೇಶ ಎಲ್ಲರೂ ಸಭೆಗೆ ಬರಬೇಕು, ಸೌಲಭ್ಯವನ್ನು ಪಡ್ಕೊಳ್ಬೇಕು, ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು, ಸಂಬಂಧಿಸಿದಂಥ ಇಲಾಖೆಯವರು ಸಭೆಯಲ್ಲಿ ಹಾಜರಿದ್ದು ಜನಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು. ಇದು ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ಸೂಚಿಸಿದಂತಹ ತಾಲೂಕಾ ಮಟ್ಟದ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆ ನಡೀತಿದೆ. ಇವಿಷ್ಟು ಇವತ್ತಿನ ಸಭೆಯ ವಾಸ್ತವಿಕ ವಿಚಾರ. ಇಂದಿನ ಸಭೆಗೆ ಸಂಬಂಧಪಟ್ಟಂತೆ ಏನು ಅನುಪಾಲನಾ ವರದಿ ಇದೆ ಅದನ್ನು ಈ ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಓದಿ ಹೇಳ್ತೇನೆ. ಆನಂತರ ವಿಷಯಗಳನ್ನು ಚರ್ಚೆಗೆ ತೆಗೆದುಕೊಳ್ಳುವಂಥದ್ದು. ದಿನಾಂಕ 26/5/2023 ಒಂದು ನಡೆದಂತಹ ತಾಲೂಕಾ ಪಂಚಾಯತ್ ಅಡಾಟ್ ಸಮಿತಿ ಸಭೆ ಹಿಂದೆ ನಾವೇನು ಸಾಮಾಜಿಕ ಪರಿಶೋಧನೆಯಲ್ಲಿ ಕೆಲವು ಅಂಶಗಳನ್ನು ಕಂಡುಕೊಂಡಿದ್ವಿ ಅದನ್ನು ನಾವು ವರದಿಯನ್ನು ಕೊಟ್ಟಿರ್ತೇವೆ. ಆ ವರದಿಗೆ ಸಂಬಂಧಿಸಿದಂತೆ PDOರವರು ಅಡಾಟ್ ಸಮಿತಿಗೆ ದಾಖಲೆಗಳನ್ನು ಹಾಜರು ಮಾಡಿರ್ತೇವೆ. ಅಂತ ಇದರಲ್ಲಿ ಒಂದು 2-3 ಕಾಮಗಾರಿಗಳು ಇಲ್ಲಿದ್ದಾವೆ. ಮೊದಲನೇದಾಗಿ ಡಬಲ್ಬಾಗ್ ಗುರುವಾರದಲ್ಲಿ ನೀರು ಹೊರಗೋಗಲು ಚರಂಡಿ ನಿರ್ಮಾಣ. ಇದಕ್ಕೆ ಸಂಬಂಧಪಟ್ಟಂತೆ ರಾಯಲ್ಟಿ ಹಣವನ್ನು ಪಂಚಾಯಿತಿ ಭರಣ ಮಾಡಿರಲಿಲ್ಲ. ಆ ನಂತರದಲ್ಲಿ PDOರವರು ಹಣವನ್ನು ಭರಣ ಮಾಡಿ ಅಡಾಟ್ ಸಮಿತಿಯಲ್ಲಿ ಹಾಜರು ಮಾಡಿದ್ದಾರೆ. ಇದನ್ನು ಖಂಡಿಕೆಯನ್ನು ಕೈ ಬಿಡಲಾಗಿತ್ತು. ಅಣ್ಕೋಂಜು ಸಕಲವಾಡ ರಸ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಇನ್ಕಮ್ ಟ್ಯಾಕ್ಸು ರಾಜಧನವನ್ನು ಸರ್ಕಾರಕ್ಕೆ ಭರಣ ಮಾಡಬೇಕಾಗ್ತದೆ. ಬಟ್ ಅದನ್ನು ಇಲ್ಲಿ ಭರಣ ಮಾಡಿರಲಿಲ್ಲ ಹಿಂದಿನ ಅವಧಿಯಲ್ಲಿ. ಆ ನಂತರದಲ್ಲಿ ಅದನ್ನು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಭರಣ ಮಾಡಿದರೆ ಅದನ್ನು ಅಡಾಟ್ ಸಮಿತಿಯಲ್ಲಿ ಹಾಜರು ಮಾಡಿ ಖಂಡಿಕೆಯನ್ನು ಕೈ ಬಿಡಲಾಗಿತ್ತು. ಇನ್ನು ಗೋಕ್ಷಿತ ಅಂಗನವಾಡಿ ಕಟ್ಟಡ ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಮಹಿಳಾ ಕೂಲಿಗಳಾದ ನಿಶಾ ದೇವದಾಸ್, ಸಮೀಕ್ಷಾ ದೇವದಾಸ್, ಪೂಜಾ ದೇವದಾಸ್ ಅವರ ಸಹಿಗಳು ಮತ್ತು ಫೋಟೋಗಳು ಕಾಣ್ತಿರ್ಲಿಲ್ಲ. ಅಂದರೆ ಒಂದು ಕಾಮಗಾರಿಯನ್ನು ಮಾಡಬೇಕಾದ್ರೆ ಅದಕ್ಕಾಗಿ ಈಗ NMMS ಅಂತ ಹೇಳುವಂಥದ್ದು ಬಂದಿರೋದು. ಅಂದರೆ ಕಾಮಗಾರಿ ಸ್ಥಳದಲ್ಲಿ ಎಷ್ಟು ಕೂಲಿ ಕಾರ್ಮಿಕರಿದ್ದಾರೆ ಅವ್ರದ್ದೆಲ್ಲ ಫೋಟೋವನ್ನು ಹಾಕಬೇಕು. ಇನ್ನು ಮುಂದೆ ಯಾವ ರೀತಿ ಬರ್ತಾ ಇದೆ ಅಂತಂದರೆ ಒಂದೊಂದು ಕೂಲಿ ಕಾರ್ಮಿಕರ ಫೋಟೋನ ಅಪ್ಲೋಡ್ ಮಾಡೋದು ಬರ್ತಾ ಇದೆ. NMMSನಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರ ಫೋಟೋನ ತೆಗೆದಿದ್ದಾರೆ. ಆ ಕೂಲಿ ಕಾರ್ಮಿಕರ ಫೋಟೋ ತೆಗೆದಾಗ 4 ದಿವಸ ಅದೇ ಕೂಲಿ ಕಾರ್ಮಿಕರು, ಅದೇ ಶರ್ಟು, ಅದೇ ಲುಂಗಿ, ಅದೇ ಪ್ಯಾಂಟು, ಅದೇ ಶರ್ಟ್, ಅದೇ ಲೇಡೀಸ್ ಡ್ರೆಸ್ ಕಾಣ್ತದೆ. ಇನ್ನು ಕೆಲವರು ರಜೆ ದಿವಸನೂ NMMS ಫೋಟೋ ತೆಗೆದಿದ್ದಾರೆ. ಯಾರು ನೋಡ್ಬೋದು ಅದು. ಅಂದರೆ ಅಲ್ಲ ಕಾಮಗಾರಿ ಸ್ಥಳಕ್ಕೆ ಜನ ಬಂದಿದ್ರು ಇಲ್ವೋ ಅನ್ನೋದು ಗೊತ್ತಾಗಬೇಕು. ಬಟ್ ಯಾವ ಪಂಚಾಯತಿ ಹೇಳುತ್ತೂ ಬೇಡ, ನಮ್ಮ ಕಾರವಾರ ತಾಲೂಕಿನಲ್ಲಿ 5 ದಿವಸ ಸೇಮ್ ಡ್ರೆಸ್ ಅದೇ NMMSಲ್ಲಿ ಬಂದಿದೆ ಫೋಟೋ. ಅದು ನಾವು ನೋಡಿರೋಂಥದ್ದು ನ್ಯಾಲಿಂದ ಬಂದಿರುವಂಥ ನ್ಯಾಲಿಂದ ಅವ್ರು ನೋಡಿ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್. ಹಾಗಾಗಿ NMMS ಫೋಟೋಗಳು. ಆ ನಂತರದಲ್ಲಿ ಈಗ ನೆಕ್ಸ್ಟು ಪ್ಲೇಸ್ ಫೋಟೋಗಳು ಅಂತ ಬಂದಿದೆ. ಇದು ಮುಖ್ಯ ಉದ್ದೇಶ ಅಂತಂದರೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಬೇಕು, ನಿಜವಾದ ಕೂಲಿ ಕಾರ್ಮಿಕರು ಕೆಲಸ ಮಾಡಬೇಕು, ಅವರಿಗೆ ಸೌಲಭ್ಯಗಳು ಸಿಗಬೇಕು ಅಂತ ಹೇಳುವಂಥದ್ದು ಇದರ ಮುಖ್ಯ ಉದ್ದೇಶ.
ಹಾಗಾಗಿ ಇವರ ಫೋಟೋ ಮತ್ತು ಸಹಿಯನ್ನು ಪಡ್ಕೊಂಡು PD ಅವರು ದಾಖಲೆಯನ್ನು ಅಡಾಕ್ ಸಮಿತಿಯಲ್ಲಿ ಹಾಜರುಪಡಿಸಿ ಖಂಡಿಕೆಯನ್ನು ಕೈ ಬಿಡಲಾಗಿತ್ತು. ಇನ್ನು 11/6/2024ರಲ್ಲಿ ನಡೆದಂಥ ಅಡಾಕ್ ಸಮಿತಿ ಇದರಲ್ಲಿ ಅಂದರೆ ಇಲ್ಲೇನಾಗಿದೆ ಅಂತಂದರೆ ಇವಷ್ಟು ನಿಮ್ಮ ಪಂಚಾಯತಿನಲ್ಲ, ಬೇರೆ ಬೇರೆ ಪಂಚಾಯತಿ ಇದೆ. ತಾಲೂಕಾ ಪಂಚಾಯತಿಯಲ್ಲಿ ಅಡಾಕ್ ವರದಿ ಅಂದರೆ ಬೇರೆ ಬೇರೆ ಪಂಚಾಯತಿಯವರು ದಾಖಲೆಗಳನ್ನು ಹಾಜರುಪಡಿಸ್ತಾರೆ. ಯಾರ್ಯಾರ ದಾಖಲೆ ಸರಿ ಇದೆ ಅಂತ ಹೇಳೋದನ್ನ ಇವರ ಅಧ್ಯಕ್ಷತೆಯಲ್ಲಿ ಪರಿಶೀಲನೆ ಮಾಡಿ ಮತ್ತೆ ವರದಿಯನ್ನು ಗ್ರಾಮ ಪಂಚಾಯತಿಗೆ ಸಲ್ಲಿಸ್ತಾರೆ. ಅದನ್ನು ನಾವು ಇವತ್ತಿನ ಸಭೆಯಲ್ಲಿ ತಮ್ಮ ಮುಂದೆ ಓದಿ ಹೇಳಬೇಕಾಗ್ತದೆ. ಚಿತ್ಲೆ ಸಾರ್ವಜನಿಕ ಅರಣ್ಯಕ್ಕೆ ತಡೆಗೋಡೆ ನಿರ್ಮಾಣ ಇದರಲ್ಲಿ ಏನು NMR ಇತ್ತು ಮತ್ತು MB ಇತ್ತು. ನಮ್ಮ ತಾಲೂಕಾ ಪಂಚಾಯತಿಯ ಸಹಾಯಕ ನಿರ್ದೇಶಕರು ಸಹಿ ಇದ್ದಿರಲಿಲ್ಲ, ಪೇಮೆಂಟ್ ಆಗಿದೆ. ಬಟ್ ಅದನ್ನು ನಾವು ನ್ಯೂನತೆಯಲ್ಲಿ ತೋರಿಸಿ ಆನಂತರದಲ್ಲಿ PD ಅವರು ಸಹಾಯಕ ನಿರ್ದೇಶಕರ ಸಹಿಯನ್ನು ಪಡ್ಕೊಂಡು ಅದನ್ನು ಅಡಾಕ್ ಸಮಿತಿಯಲ್ಲಿ ಹಾಜರು ಮಾಡಿದರು. ಅದೇ ರೀತಿಯಲ್ಲಿ ಕೃಷ್ಣ ರಾಮ್ ಗಾಂವ್ಕರ್ ದನದ ಕೊಟ್ಟಿಗೆ ಇದರಲ್ಲಿ ಎಸ್ಟಿಮೇಟ್ ಕಾಪಿ ಇದ್ದಿರಲಿಲ್ಲ. ಅಂದರೆ ಒಂದು ಕಾಮಗಾರಿಗಳಲ್ಲಿ ಏನೆಲ್ಲ ದಾಖಲಾತಿಗಳು ಕರ್ತಗಳು ಇರಬೇಕಿತ್ತೋ ಅವೆಲ್ಲ ದಾಖಲಾತಿ ಕರ್ತದಲ್ಲಿ ಇರಬೇಕಾಗ್ತದೆ. ಸಪೋಸ್ ಅದಿಲ್ಲ ಅಂತಂದರೆ ಆ ದಾಖಲಾತಿಗಳನ್ನ हाजरपडिसಬೇಕಾಗ್ತದೆ. हे आजच्या मीटिंग आम्ही आपले उद्देश म्हणून एक नरेगा योजने, अनेक 15 फायनान्स योजने, तालुका पंचायतीची योजने, तालुका पंचायतीच्या कंचन कामगारी जाल्ला आसा ते वाचून सांगचे, जिल्हा पंचायतीच्या कंचन कामगारी जाल्ला आसा ते वाचून सांगचे, ते मुख्य उद्देश. नरेगा योजने भितर कितें आसा, कोण कुली कार्मिक श्रमाचे करतले, सौलभ्य घेतले लोक कोण आसा पळय, फस्ट त्यांनी ग्रामपंचायत येवन उद्योग चिठी घेवता, मागीर कामां येवच जाल्यार त्यांनी एक अप्लिकेशन दिवच पडटा. हे उद्योग खात्री योजने भितर गेल्या वर्स कितले आशिल्ले 349 रुपीज कुली आशिल्ली, आतां कितें केलां 370 रुपीज कुली वाडयला. हेतू भितर वैयक्तिक कामगारी घेवं शकता, समुदाय कामगारी घेवं शकता. वैयक्तिक कामगारी म्हळ्यार तुमकां बरसा बचलगुंडी, जिगणकोंड, दनदा कोट्टिगे, गोटा, अनेक वसति मने, ते वसति मने कितें आसा मुखाल पोर्शन गव्हर्मेंटच्यान म्हळ्यार राजीव गांधी वसति निगमाच्यान पेमेंट जाता आनी आशिल्ले 90 मेंडेज ग्रामपंचायतीच्यान पेमेंट जाता. आनी वैयक्तीक कितें आसा पौष्टिक तोटा आनी कितें तरी ತೆಂಗು ತೋಟ, ಅಡಿಕೆ ತೋಟ कितें आसा हे वैयक्तिक सौलभ्य घेवं शकतात. आनी समुदाय कामगारी म्हळ्यार कितें आसा जंगल वर्क, ट्रेंच वर्क आनी चರಂಡಿचे कामगारी, स्मशान अभिवृद्धी हे पूरा समुदाय कामगारी भितर येता. हे उद्योग खात्री योजनेचे. सेकंड 15 फायनान्स म्हळ्यार कितें आसा, तेतूं भितर एक ग्रामपंचायती जनसंख्या आनी ಒಟ್ಟಾರೆ एरिया ते पळोवन ग्रामपंचायतीक एक अमाउंट हिंगा सँक्शन केलो वता. फॉर एग्जाम्पल आमगे चित्राकल पंचायतीक 60-70 लाख रुपये एक वर्सा आयल्यार हिंगा काणकोण पंचायतीचे थोडे कमी वता, म्हळ्यार जनसंख्या आनी एरिया वायज वता. आमगे कारवार तालुका भितर अति कमी, कारवार म्हणजे कर्नाटक राज्या भितर अति कमी पैसे म्हळ्यार 2 पंचायती, एक केरवडी आनी एक वैलवाडी. वर्साक कितले तांकां 15-18 लाख रुपये येता. हांव हे कित्याक सांगता आसा म्हळ्यार हे एक्चुअली सांगचे आमगेल पंचायती मेंबर तुमकां म्हायती सांगू जाय. तुमगेल मनात कितें उरता, आमगेल वार्डाक आमगेल एरियाक पूरा सिमेंट रोड करता, आमगेल एरियाक पूरा करेंट तांबे घालता, आमगेल एरियाक पूरा पायपलायन करता म्हणून तुमगेल मनात उरता. बट आयिल्ले पयशे कितले बंदिरो आना एश्टो. फॉर एग्जाम्पल 1 लाख रुपये सँक्शन जाल्यार तेतूं भितर 60,000 रुपये एक सपरेट उरता. ते 60,000 भितर 30,000 तुमगे उदकाचे प्रॉब्लेमाक व्यवस्थापन दिवता. आनी 30,000 कितें आसा घनत्याज्य, कचर गिचर उडोवचे कितें आसा पळय घनत्याज्य घेता तेका दवरता. 60,000 रुपये खंय गेले आनी कितले उरले 40,000. 40,000 भितर होल अणकोण ग्रामपंचायती भितर 5 कंदाय ग्राम येता. ते पुरा एरियाक रोड दिवता, करेंट दिवता, उदकाची वेवस्था करता, स्कूल उरले तांकां सौलभ्य करून दिवता, अंगणवाडी उरले तांकां सौलभ्य करून दिवता, गव्हर्मेंट हॉस्पिटल उरल्यार गव्हर्मेंट बिल्डिंग्स उरल्यार तांकां बी सौलभ्य करून दिवचें पडटा. हांव हे कित्याक सांगता आसा, 14 फायनान्साक कितें आशिल्लें 1 लाख रुपये येयल्यार 90,000 रुपीज पुरो डेव्हलपमेंट वर्काक खर्च करपाक अवकाश आशिल्ले, नियम आशिल्ले. बट 15 फायनान्साक कितें आसा ह्या नियमावळी पालन करता.
तशें म्हणून एक अमावंट आयिल्ले ग्रामपंचायतीक करता तांचे एरिया कितें इसेन्शियल आसा अति आवश्यक खंयचे आसा हे कामगारी तुमी ह्या योजनेंतल्यान घेवन तुमगेले एरियाक कामगारी करता. आतां एक 2 मिनट फाटी तुमगेले खंयची एक अबलबाग एक 20 मीटर रोड केल्लो उपयोग पुरा रोड करूं जायना कळ्ळें. आतां फॉर एग्जाम्पल आमगेले मुखारच आसा एक गणत्याचे वचक एक रोड ते एक पटी करत जालना कित्याक थोडे दुसरी एरियाक बी डेव्हलपमेंट करता एक पटी करून मोकळी करूं जाता आशिल्लें बट ते 3 पार्ट केला कित्याक सगळे एरियाक सगळे वार्डाक थोडे कामगारी करता म्हणून येता आसा. तेचे भितर कितें आसा SC ST कोण आसा तेंगेले एरियाक 25% कामगारी सौलभ्य दवरता म्हण आसा आनी 5% विकलचेतन लोक कोण आसा तेमकां दवरूं जाय म्हण आसा नियमावळी. हे नियमावळी प्रमाणे 15 फायनान्स कामगारी ಗ್ರಾಮಪಂಚಾಯತಿ भितर ಅನುಷ್ಠಾನ जाता. ಸೊ ಈ ನಿಯಮಾವಳಿಯಲ್ಲಿ ಗ್ರಾಮ ಪಂಚಾಯಿತಿಯ ಅನುದಾನಗಳನ್ನು ಜನಗಳಿಗೆ ಸೌಲಭ್ಯವನ್ನು ಕೊಡ್ತಾ ಇದೆ. ಸೊ ಇವಿಷ್ಟು ಇದರ ಒಂದು ಮಾಹಿತಿಯಾಗಿದೆ. ಹಾಗಾಗಿ ಏನು ಅನುಪಾಲನೆ ಇದೆ ಅನಂತರ ಕೆಲವೊಂದಷ್ಟು ಫೈಲ್ಗಳಲ್ಲಿ ಅಧ್ಯಕ್ಷರದು ಮತ್ತು PDOದು ಸಹಿ ಇದ್ದಿರಲಿಲ್ಲ ಅದನ್ನು ಅಲ್ಲಿ ತಗೊಂಡಿದ್ದಾರೆ. ಕೆಲವು ಇದರಲ್ಲಿ ನಮ್ಮ ವೈಯಕ್ತಿಕ ಕೂಲಿ ಕಾರ್ಮಿಕರ ಸಹಿಯೇ ಇಲ್ಲ. ಗ್ರಾಮ ಪಂಚಾयती तुमका मेंबरान तुमका घर दिला आसा कितले लोकांना पंचायती मेंबराक थँक्स म्हणून सांगले पयशे येयले लेट जाल्ले उरताले ते गव्हर्मेंटच्यान येवपाक कळ्ळें. तेतून भितर कितें आसा आनी खूब सौलभ्य तुमकां लेडीजाक बी दिल्लो आसा है की न्ही. एके कडेन पयशे दिवता म्हळ्यार जायना थोडे एक पटी गव्हर्मेंट पेमेंटाक एक पटी नरेगा सौलभ्याक एक पटी 15 फायनान्सा पेमेंट एक पटी जायना. बट खंय पेमेंट आयला म्हणून ते खंय वतना आज न्ही फाल्यां तरी तुमकां पेमेंट जमा जाता. ಇವತ್ತಿಲ್ಲ ನಾಳೆ ಆದರೂ ಕೂಡ ಅದು ನಿಮಗೆ ಹಣ ಜಮಾ ಆಗ್ತದೆ. ಆ ಹಣ ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಇವತ್ತಿನ ಸಾಮಾಜಿಕ ಪರಿಶೋಧನೆ 2011 ಪ್ರಕಾರ ಇಷ್ಟು ವಿಷಯಗಳನ್ನ ನಿಮಗೆ ಮಾಹಿತಿ ಕೊಟ್ಟು ನಾವು ವಿಷಯನ ಚರ್ಚೆಯನ್ನು ಮಾಡೋದಾಗಿದೆ. ಈಗ ನರೇಗಾ ಯೋಜನೆಯಲ್ಲಿ ಏನು ಕಾಮಗಾರಿಗಳಾಗಿದ್ದಾವೆ ಅದನ್ನು ಓದಿರ್ತೀವಿ. 1/4/2024 to 31 मार्च 2025 पर्यंत नरेगा योजने भितर खंयचेच कामगारी धरला आसा ते इंगल मुखार वाचून सांगतले मागीर तुमकां डिस्कशन करू शकता. ಚಹಾ ಲೇಟಾಗಿ ಇವರು ಚಹಾ ಲೇಟಾಗಿ ಚಹಾ ಈಗ ಬೇಡ. ನಮಸ್ಕಾರಗಳು. 2024-25ನೇ ಸಾಲಿನಲ್ಲಿ ಆದ ಕಾಮಗಾರಿ ಮತ್ತು ಕೂಲಿ ಮೊತ್ತ ಕಣ್ಕೋಣ್ ಜೂಕ್ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡುವುದು ರೂಪಾಯಿ 78,874. ಹೊಟೆಗಾಳಿ ಬೀನ್ಫೋಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ಗೋಡೆ ನಿರ್ಮಾಣ ರೂಪಾಯಿ 18,497. ಕಣ್ಕೋಣ್ ಗೋಪಿಶಿಟ ಗ್ರಾಮದ ಚಿಕ್ಳೆ ಹಳ್ಳದ ಹೂಳೆತ್ತಿ ತಡೆಗೋಡೆ ನಿರ್ಮಾಣ ಮಾಡುವುದು ರೂಪಾಯಿ 12,564. ಕಣ್ಕೋಣ್ ಚಿಕ್ಕ ನೀರಾವರಿ ಕೆರೆಯ ಕ್ಯಾನಲ್ಗಳನ್ನು ಹೂಳೆತ್ತುವುದು ರೂಪಾಯಿ 57,934. ಸ್ಮಿತಾ ಸುನೀಲ್ ನಾಯ್ಕ್ ವಸತಿ ಮನೆ ರೂಪಾಯಿ 7,678. ಪೂಜಾ ರಾಜು ದೇವಿದಾಸ್ ಗೋಪಿಸೆಟ್ಟ ಇವರ ಬಚ್ಚಲು ಗುಂಡೆ ರೂಪಾಯಿ 2,440. कितीतरी समस्ये झाले ಅಲ್ಲಲ್ಲ ಅಲ್ಲೇನೋ ಸಮಸ್ಯೆ ಆಯ್ತಾ ಯಾಕಂದರೆ ಅಲ್ಲೇ ಮಾತಾಡೋದು ಕೇಳ್ತಾ ಇತ್ತು ಅದಕ್ಕೇನು कितीतरी झाले प्रश्न विचारलेला अवकाश देतात टाईम असा हां ओके ಅವರೇ ಮಾತಾಡ್ತಾ ಇದ್ರು. आम्ही सांगेल ऐकता नी बाई ಕೇಳ್ತಾ ಇದೆಯಲ್ಲ ಆಮಿ सांग ಅಲ್ಲ ನೀವಲ್ಲಿ ಮಾತಾಡ್ತಾ ಇದ್ರಲ್ಲ ನಮಗೆ ನೀವೇನು ಮಾತಾಡ್ತಾ ಇದ್ರಿ ಯಾಕೆ ಅಂತೇಳಿ ಗೊತ್ತಾಗಿಲ್ಲ. ಹೌದು ವೀಣಾ ವಿನಾಯಕ್ ಕಾಂಬ್ಳೆ ಅವರ ವಸತಿ ಮನೆ ರೂಪಾಯಿ 7,678. ದೀಪಾ ಸಂದೀಪ್ ಕೊಳಂಕರ್ ವಸತಿ ಮನೆ ರೂಪಾಯಿ 12,215. ಪೂಜಾ ರಾಜೇಶ್ ಮಾಸ್ಲೇಕರ್ ವಸತಿ ಮನೆ ರೂಪಾಯಿ 14,658. ಅಶ್ವಿನಿ ಆನಂದ್ ತಾಂಸೆ ವಸತಿ ಮನೆ ರೂಪಾಯಿ 12,215. ವೀಕ್ಷಿತಾ ವಿಜಯ್ ಗೋಂಗ್ಲೆ ಅವರ ಬಚ್ಚಲುಗುಂಡಿ ರೂಪಾಯಿ 349. ಸಚಿನ್ ಸುಭಾಷ್ ದೇವಿದಾಸ್ ಇವರ ಜಮೀನಿನಲ್ಲಿ ತೆರೆದ ಬಾವಿ ನಿರ್ಮಾಣ ರೂಪಾಯಿ 24,430.
ಗೋಪಿಶೆಟ್ಟ ಗ್ರಾಮದ ಸ್ನೇಹ ಶಾಂತಾರಾಮ್ ನಾಯ್ಕ್ ಇವರ ವಸತಿ ಮನೆ ರೂಪಾಯಿ 20,910. ಪ್ರಸನ್ನ ಪ್ರಭಾಕರ್ ಸಾವಂತ್ ಇವರ ವಸತಿ ಮನೆ ರೂಪಾಯಿ 18,846. ವಿಮಲಾ ರಾಘೋಬಾ ಕೊಳಂಕರ್ ಇವರ ವಸತಿ ಮನೆ ರೂಪಾಯಿ 27,920. ಶ್ವೇತಾ ಸುಭಾಷ್ ಗುರವ್ ಇವರ ವಸತಿ ಮನೆ ರೂಪಾಯಿ 27,870. ಕಾಂಚನಾ ಮುರಳೀಧರ್ ನಾಯ್ಕ್ ಇವರ ವಸತಿ ಮನೆ ರೂಪಾಯಿ 27,920. ಅವರಿಗೇನು ಅರ್ಜೆಂಟ್ ಇದೆಯಾ? ರಿಯಾ ರತ್ನಾಕರ್ ಒಂದು ನಿಮಿಷ ಸಾಹೇಬ್ರೆ, ಸಭೆ ಮುಂದೂಡಿಸೋಣ ಅಥವಾ ಯಾಕಂದರೆ ಕೆಲವು ಕೂಲಿ ಕಾರ್ಮಿಕರು ಎದ್ದು ಹೋದರು, ಅವ್ರ ಸಲುವಾಗಿ ಇರುವಂಥದ್ದು. ಅನಂತರ ನಮ್ಮ ಸಂಘದವ್ರು ನೋಡ್ರಿ ಇಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ. ಸೌಲಭ್ಯ ಪಡ್ಕೊಂಡಂಥ ಜನಗಳ ಕಾಣ್ತಾ ಇಲ್ಲ. ಸಭೆ ಮುಂದುವರ್ಸುವ ಅಲ್ಲ, ಯಾಕಂದರೆ ಇದೆಲ್ಲ ಯೂಟ್ಯೂಬ್ಗಳಾಗ್ತವೆ. ಆನಂತರ ಖಾಲಿ ಕುರ್ಚಿ ಇದ್ದರೂ ನಮಗೂ ಕಷ್ಟ, ನೋಡಲ್ ಆಫೀಸರ್ಗಳು ಕಷ್ಟ. ಯಾಕಂದ್ರೆ ನಮ್ಮ CEO ಮೀಟಿಂಗಲ್ಲಿ ಅದೇ ಫೋಟೋನ ಹೈಲೈಟ್ ಮಾಡ್ತಾರೆ. ಹಾಗಾಗಿ ಏನಾದ್ರು ಸಮಸ್ಯೆ ಆದರೆ ನಮಗೆ ಅದನ್ನು ಹೇಳಿ, ಅಥವಾ ಇದು ಯಾಕಂದರೆ ಪ್ರತಿಯೊಂದು ಇಲ್ಲಿ ಇದೆ ಯೂಟ್ಯೂಬ್ ಆಗ್ತಾಯಿತ್ತು.